ಮೆನಿಸ್ಟ್ರಲ್ ಲೀವ್ ಅಂತಕ್ಕಂಥದ್ದು ಏನಿದೆ ಇದು ಪ್ರಿಯದರ್ಶಿನಿ ಅಂಥೇಳಿ ರಂಜಿತಾ ಪ್ರಿಯದರ್ಶಿನಿ ಅಂತೇಳಿ ಒರಿಸ್ಸಾದಿಂದ ಅವ್ರು ನನಗೆ ಬಂದು ಭೇಟಿ ಮಾಡಿದರು. ಆ ಹುಡುಗಿ ಸೈಕಲ್ ಮುಖಾಂತರ ಇದನ್ನು ಅವೇರ್ನೆಸ್ ಭಾಳ ಕಡೆ ಇಡೀ ದೇಶದಲ್ಲಿ ಅವೇರ್ನೆಸ್ ಮಾಡಿರ್ತಕ್ಕಂಥದ್ದು ರಂಜಿತಾ ಪ್ರಿಯದರ್ಶಿನಿ ಅಂಥೇಳಿ. ಅವರು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕವಿತಾ ರೆಡ್ಡಿ ಅವ್ರ ಜೊತೆಗೆ ಬಂದಿದ್ದರು. ಅವರಿಬ್ಬರು ಬಂದು ಈ ಪ್ರಪೋಸಲನ್ನು ಕೊಟ್ಟಿದ್ದಾರೆ ನನಗೆ. ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು 1 ವರ್ಷ ಮೇಲೆ ಆಯಿತು. ಇವತ್ತು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅದ್ರ ಜೊತೆಗೆ ಎಲ್ಲ ಕ್ಯಾಬಿನೆಟ್ ಸಚಿವರು ಒಮ್ಮತದಿಂದ ಈ ಒಂದು ಬಿಲ್ಲನ್ನು ಪಾಸ್ ಮಾಡಿಕೊಟ್ಟಿದ್ದಾರೆ, ಈ ಒಂದು ಕಾನೂನನ್ನು ಪಾಸ್ ಮಾಡಿಕೊಟ್ಟಿದ್ದಾರೆ. ಇದರಿಂದ ಭಾಳಷ್ಟು ಹೆಣ್ಮಕ್ಳಿಗೆ, ಯಾಕಂದರೆ ಮಿಡಲ್ ಕ್ಲಾಸ್ ಆ್ಯಂಡ್ ಬಿಲೋ ಮಿಡಲ್ ಕ್ಲಾಸ್ ಇರ್ತಕ್ಕಂಥ ಹೆಣ್ಮಕ್ಳು ಯಾರು ಕೆಲಸ ಮಾಡ್ತಾರೆ ಅಂದರೆ ಎಲ್ಲರಿಗೂ ತೊಂದರೆ ಇದೆ. ಯಾರು ಹೋಗಿ ಈ ಎಂಪ್ಲಾಯ್ಮೆಂಟ್ ಜಾಗದಲ್ಲಿ ಕೆಲಸ ಮಾಡ್ತಾರೆ, ವಿಶೇಷವಾಗಿ ನಮ್ಮ ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ, ಕೆಲವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಈ ಮೆನಿಸ್ಟ್ರಿಯಲ್ ಪೀರಿಯಡ್ ಬಂದ ಸಂದರ್ಭದಲ್ಲಿ ಮಾನಸಿಕವಾಗಿ ಭಾಳ ತೊಂದರೆ ಇರುತ್ತೆ ಅವರಿಗೆ. ಅದು ನಾನು ಭಾಳಷ್ಟು ರಿಪೋರ್ಟ್ಗಳನ್ನ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದು ಸಮರ್ಪಕವಾದಂಥ ಒಂದು ಸಮಿತಿಯನ್ನು ಕನ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಇದು ಇಡೀ ರಾಜ್ಯಾದ್ಯಂತ ಎಲ್ಲ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ವಿ. ಪರ ವಿರೋಧ ಇದ್ದೇ ಇದೆ, ಆದರೆ ಇದೊಂಥರ ಪ್ರೋಗ್ರೆಸಿವ್ ಬಿಲ್ ಆಗಿ ಪರಿಗಣಿಸ್ತಾ ಇದೆ ಸರ್ಕಾರ ಹಾಗೂ ನಮ್ಮ ರಾಜ್ಯ. ಯಾಕಂದರೆ ಇದು ಬಸವಣ್ಣರ ನಾಡು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ, ಅದ್ರ ಜೊತೆಗೆ ನಮ್ಮ ಬುದ್ಧ ಬಸವರ ಅಂಬೇಡ್ಕರ್ ಇರ್ತಕ್ಕಂಥ ಸಿದ್ಧಾಂತದಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷ ಪ್ರೋಗ್ರೆಸಿವ್ ಆಗಿರ್ತಕ್ಕಂಥ ಬಿಲ್ಲನ್ನು ತಂದಿದ್ದೇವೆ. ಯಾಕಂದರೆ ಹೆಣ್ಮಕ್ಕಳು ಒಂದು ತಾಯಿಯಾಗಿ, ಒಂದು ಹೆಂಡ್ತಿಯಾಗಿ, ಒಂದು ಸೊಸೆಯಾಗಿ, ಒಂದು ಮಗಳಾಗಿ, ಹೆಂಡ್ತಿಯಾಗಿ ಮಕ್ಕಳನ್ನ ಸಾಕಬೇಕು, ಮನೆ ಕೆಲಸನೂ ಮಾಡಬೇಕು. ಅದ್ರ ಜೊತೆಗೆ ಎಲ್ಲ ಫ್ಯಾಮಿಲಿ ಇಶ್ಯೂಸ್ಗಳನ್ನು ಬಾಂಡಿಂಗ್ನಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಿಷಯದಲ್ಲಿ ಯಾವಾಗ ಮೆನ್ಸ್ಟ್ರಲ್ ಪೀರಿಯಡ್ ಇರುತ್ತೆ ಅವರಿಗೆ ಆವಾಗ ಭಾಳ ತೊಂದರೆ ಆಗುತ್ತೆ. ಅದನ್ನು ಮನಗೊಂಡಿರ್ತಕ್ಕಂಥವ್ರು ನಾವು ಇಡೀ ಒಂದು ತಿಂಗಳಲ್ಲಿ ಯಾವುದೇ ಒಂದು ನಾವು ಲೀವ್ ತೊಗೋಬೋದು. 12 ದಿನಕ್ಕೆ 12 ತಿಂಗಳಿಗೆ 12 ಲೀವ್ ತೊಗೊತಕ್ಕಂಥದ್ದು ಒಂದು ಬಿಲ್ಲನ್ನು ತಂದಿದ್ದೀವಿ. ಇದು ಸರ್ಕಾರ ಹಾಗೂ ಇಡೀ ಸಾರ್ವಜನಿಕರ ವಲಯಲ್ಲಿ ಭಾಳ ಎಲ್ಲದಕ್ಕೂ ಖಾಸಗಿಯವರು ಹಾಗೂ ಸರ್ಕಾರ ವತಿಯಲ್ಲಿ ಎಲ್ಲಿ ಕೆಲಸ ಇರುತ್ತೆ ಅಲ್ಲಿ ಹೆಣ್ಮಕ್ಳಿಗೆ ಅನುಕೂಲ ಆಗಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅಲ್ಲ, ಅದು ಔತಣಕೂಟ ಪ್ರತಿ ವರ್ಷ ಕರೀತಾರೆ, ಅದೇನು ಹೊಸ್ದಾಗಲ್ಲ, ಕಳೆದ ಬಾರಿನೂ ಕರೆದಿದ್ರು. ಸೊ ಇದು ಕರೀತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಯವರು ಎಲ್ಲರಿಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗ್ತಕ್ಕಂಥದ್ದು, ರೀಶಫಲ್ ಆಗ್ತಕ್ಕಂಥದ್ದು ಸಹಜ ಇರುತ್ತೆ ಎಲ್ಲ ಸರ್ಕಾರಗಳು ಬಂದಾಗ. ಯಾವಾಗ ಮಾಡಬೇಕು ಯಾವಾಗಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಹಾಗೂ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡುತ್ತೆ. ಸರ್, ಪಪ್ಪಿಯವರ ಇಡೀ ದಾಳಿ ಮತ್ತೆ ಮುಂದುವರೆದಿದೆ. 40 kg ಏನೋ ಚಿನ್ನ ಸಿಕ್ಕಿದೆ ಅಂತೇಳಿ. ಅಂದರೆ ಬಿಹಾರ ಚುನಾವಣೆಗೆ ಅವರೊಂದು 300 ಕೋಟಿ ಫಂಡಿಂಗ್ ಮಾಡ್ತಿದ್ರು, ಅದನ್ನು ತಡೆದ್ರು ಅಂತ ಚರ್ಚೆ ಆಗ್ತಿರೋದು. ಇಲ್ಲ, ಹಂಗಲ್ಲ. ನೀವು ಅಜಿತ್ ಪವಾರ್ ಇದ್ರಲ್ಲ, ಅಜಿತ್ ಪವಾರ್ ಮೇಲೆ 60,000 ಕೋಟಿ ಅವ್ರಿಗೆ ಏನಿತ್ತು, ಅವ್ರ ಮೇಲೆ ಆರೋಪ ಇತ್ತು. ಅವ್ರಿಗೆ ಒಳಗೆ BJP ಕರ್ಕೊಂಬಿಟ್ರು. ಯಾರಿಗೆ? ಅಜಿತ್ ಪವಾರ್. ಹಾಂ. ನಿಮ್ಮ ಅಸ್ಸಾಂ ಚೀಫ್ ಮಿನಿಸ್ಟರ್ ಯಾರು? ಅಸ್ಸಾಂ ಚೀಫ್ ಮಿನಿಸ್ಟರ್ ಯಾರು? ಗೋಗೆ ಅಲ್ಲ, ಅಸ್ಸಾಂ ಚೀಫ್ ಮಿನಿಸ್ಟರ್ ಯಾರು? ಅವ್ರ ಮೇಲೆ ಏನು ಆರೋಪ ಇತ್ತು? ಶಾರದಾ ಚಿಟ್ ಫಂಡು ಅವ್ರ ಮೇಲೆ ಇತ್ತು. ಇವರಿಬ್ಬರು BJPಗೆ ಹೋಗ್ಬಿಟ್ರು. ಯಾರು? ಅಜಿತ್ ಪವಾರ್ ಅವರು. ಇವ್ರ ಮೇಲೆ 1000 ಕೋಟಿ ಆರೋಪ ಇತ್ತು. ಇವ್ರು ದುಡ್ಡು ಕೊಟ್ಟು BJPಗೆ ಹೋದರು. ಪಪ್ಪಿಯವ್ರು ಏನು ದುಡ್ಡು ಕೊಟ್ಟಿಲ್ಲ, ನಮ್ಮ ಬಿಹಾರಕ್ಕೆ ಏನು ದುಡ್ಡು ಕೊಟ್ಟಿಲ್ಲ. ಕೊಡ್ತಾರಲ್ಲ ಅವ್ರಿಗೆ ಹಿಡಿಬೋದು, ಯಾಕಂದ್ರೆ ಆ ಶಕ್ತಿ ಅವ್ರ ಹತ್ರ ಇದೆ. ಯಾರು ದುಡ್ಡು ಕೊಡ್ತಾರಂತ ನಡ್ಕೊಂಡು ಇವ್ರು ಅವ್ರ ಪಾರ್ಟಿಗೆ ಸೇರಿಸ್ಕೊಳ್ತಾರೆ. ಈಗ ಅಜಿತ್ ಪವಾರ್ ಸೇರಿಸ್ಕೊಂಡ್ರಲ್ಲ, ಇಡೀ ಮಹಾರಾಷ್ಟ್ರ ಎಲೆಕ್ಷನ್ಗೆ ಅಜಿತ್ ಪವಾರೇ ದುಡ್ಡು ಕೊಟ್ಟಿರೋದು. ಫೆರಾ ಇಡಿಗಳು ಇವರೇನು ರೈಡ್ ಮಾಡ್ತಾರೆ. BJP ಸರ್ಕಾರನೇ ಅಜಿತ್ ಪವಾರ್ ಸಾಹೇಬರಿಗೆ ಆರೋಪದಲ್ಲಿ ಇದ್ದಾರೆ ಅಂತ ಹೇಳಿ ವರದಿ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಅವ್ರ ಮೇಲೆ ಚಾರ್ಜಸ್ ಫ್ರೇಮ್ ಮಾಡಿದ್ರು. ಯಾರು ಫ್ರೇಮ್ ಮಾಡಿದ್ರು ಚಾರ್ಜಸ್ಸು? ಕೇಂದ್ರ ಸರ್ಕಾರದ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಗಳು ಅವ್ರ ಮೇಲೆ ಫ್ರೇಮ್ ಮಾಡಿದರು. ಅವ್ರು BJPಗೆ ಹೋಗಿದ ತಕ್ಷಣ ವಾಷಿಂಗ್ ಪೌಡರ್ ನಿರ್ಮಾಣದಲ್ಲಿ ತೊಳೆದ್ಬಿಟ್ರು. ಅವ್ರಿಗೆ ಮಿಷಿನ್ ಇದೆ, ಅವ್ರ ಹತ್ರ ಒಂದು ಮಿಷಿನ್ನು. ಯಾರು ಕರಪ್ಟ್ ಇರ್ತಾರೆ ಆ ಮಿಷನಲ್ಲಿ ಹಾಕ್ತಾರೆ ಅವರು. ಕರಪ್ಟ್ ಇರತಕ್ಕಂಥ ಚಾರ್ಜಸ್ ಯಾರ ಮೇಲೆ ಫ್ರೇಮ್ ಮಾಡ್ತಾರೆ, 25 ರಾಜಕಾರಣಿಗಳಿಗೆ ಈ ರೀತಿ ಫ್ರೇಮ್ ಮಾಡಿರ್ತಕ್ಕಂಥ ಚಾರ್ಜಸ್ನ ಅವ್ರದ್ದೊಂದು ವಾಷಿಂಗ್ ಪೌಡರ್ ನಿರ್ಮಾ ಅಂತ ಒಂದಿದೆ ಅವ್ರದ್ದು. ಅದರಲ್ಲಿ ಹೋಗ್ಬಿಟ್ಟು ತೊಳೆದು ಬಿಡ್ತಾರೆ ಅವರಿಗೆ. ಅಲ್ಲಿ ಯಾವಾಗ BJPಗೆ ಹೋಗ್ಬಿಡ್ತಾರೆ ಎಲ್ಲರೂ ಪ್ರಾಮಾಣಿಕರಾಗಿಬಿಡ್ತಾರೆ, ಯಾರು ಭ್ರಷ್ಟಾಚಾರದಲ್ಲಿ ಇರೋದಿಲ್ಲ. BJP ಬಂದಾಗಲಿಂದ ಇಲ್ಲಿವರೆಗೆ ದೇಶದಲ್ಲಿ ಯಾರು 1 ರೂಪಾಯಿ ಎಲ್ಲಿ ಭ್ರಷ್ಟಾಚಾರನೇ ಇಲ್ಲ, ಆ ರೀತಿ ನಡೀತಾ ಇದೆ ನೋಡಿ. ಆಮೇಲೆ ಭ್ರಷ್ಟಾಚಾರ ರ್ಯಾಂಕಿಂಗ್ನಲ್ಲಿ ನೋಡಿ, ದೇಶದಲ್ಲಿ ಇಲ್ಲಿ ಪ್ರಪಂಚದಲ್ಲಿ ಭ್ರಷ್ಟಾಚಾರ ರ್ಯಾಂಕಿಂಗ್ನಲ್ಲಿ ದೇಶದಲ್ಲಿದೆ ಅಂತ ಸ್ವಲ್ಪ ಚೆಕ್ ಮಾಡಿ ನೋಡಿ. ಯಾಕಂದರೆ ಇಲ್ಲಿ ಇರ್ತಕ್ಕಂಥ ಪ್ರಜ್ಞಾವಂತರು ತಾವೆಲ್ಲರೂ ಸ್ವಲ್ಪ ಚೆಕ್ ಮಾಡಿ ನೋಡಿ. ಭ್ರಷ್ಟಾಚಾರದಲ್ಲಿ, ಫ್ರೀಡಮ್ ಆಫ್ ಸ್ಪೀಚ್ನಲ್ಲಿ ನಾವು ಎಲ್ಲಿದ್ದೀವಿ, ಹಂಗರ್ ಇಂಡೆಕ್ಸ್ನಲ್ಲಿ ಎಲ್ಲಿದ್ದೀವಿ, ಪಾವರ್ಟಿ ಇಂಡೆಕ್ಸ್ನಲ್ಲಿ ಎಲ್ಲಿದ್ದೀವಿ, GDPಯಲ್ಲಿ ಎಲ್ಲಿದ್ದೀವಿ. ಎಲ್ಲರಿಗಿಂತ ಹೆಚ್ಚಾಗಿ ಭಾಳ ಇಂಪಾರ್ಟೆಂಟ್ ಅಂತಂದರೆ ಪಾಸ್ಪೋರ್ಟ್ ರ್ಯಾಂಕಿಂಗಲ್ಲಿದೆ ನೋಡಿರಿ. ನಮ್ಮ ಅವಧಿಯಲ್ಲಿ 2014 ಇಸ್ವಿನಲ್ಲಿ 76-78 ರ್ಯಾಂಕಿಂಗ್ನಲ್ಲಿದ್ದೀವಿ. ಈಗ 146ಕ್ಕೆ ಬಂದಿದ್ದೀವಿ. ಇದ್ರ ಬಗ್ಗೆ ಕೇಳಿ BJP ಅವ್ರಿಗೆ ಏನು ಹೇಳ್ತಾರೆ ನೋಡೋಣ. ಯಾರಿಗೆ ನೀವೇ ಅವ್ರನ್ನ ಕೇಳ್ಬೇಕು. ಅವ್ರನ್ನ ಯಾರನ್ನ ಸೆಳೀತಾರೋ ಯಾರಿಗಿಲ್ಲ ನಮಗೇನು ಗೊತ್ತಾಗುತ್ತೆ.
ಬಿ ಜೆ ಪಿಯವ್ರು ಯಾರನ್ನ ಯಾವಾಗ ಒಳಗೆ ಕರ್ಕಂತಾರೆ ನಮಗೆ ಗೊತ್ತಾಗಲ್ಲ, ಅವ್ರನ್ನೇ ಕೇಳ್ಬೇಕು ಬಿ ಜೆ ಪಿಯವ್ರಿಗೆ. ಯಾಕಂದರೆ ಈ ಥರ ಮಾಡಿದಾಗ ಯೂಶ್ವಲಿ ಅದು ಅದೊಂದು ಟ್ರಿಕ್ಸ್ ಇರ್ತದೆ, ಅವ್ರನ್ನೇ ಕೇಳಿ, ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಮಾಡಿದ್ದೀವಿ 70-80% ಮೇಲೆ ಆಲ್ರೆಡಿ ಆಗಿಬಿಟ್ಟಿದೆ ನೋಡಿ. ಇದು ಯಾವುದು ಜಾತಿ ಗಣತಿ ಅಲ್ಲ, ಇದು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಇರತಕ್ಕಂಥ ಇದು ಒಂದು ಏನು ಸಮೀಕ್ಷೆ ಇದೆ. ಇದು ಭಾಳ ಬ್ಯೂಟಿಫುಲ್ ಆಗುತ್ತೆ. ಇದರಲ್ಲಿ ಸಿದ್ದರಾಮಯ್ಯನವರಾಗಿರಲಿ, ಸರ್ಕಾರ ಆಗಿರಲಿ, ಸಮಾಜಗಳು ಹೊಡೆದಾರೆ ಅಂತಕ್ಕಂಥ ಏನು ಸುಳ್ಳು ಹೇಳ್ಕೊಂಡು ತಿರುಗಾಡ್ತದೆ ಬಿ ಜೆ ಪಿಯವರು. ಇವತ್ತು ಕೇಂದ್ರ ಸರ್ಕಾರನೇ ಮಾಡ್ತಾ ಇದೆಯಲ್ಲ. ಕೇಂದ್ರ ಸರ್ಕಾರ EWS ರಿಸರ್ವೇಷನ್ ತಂದರು, ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ 10% ಕೊಟ್ಟರು. ಯಾಕೆ ಬಿ ಜೆ ಪಿ ಯಾಕೆ ಮಾತಾಡಲ್ಲ? ನೀವೆಲ್ಲ ಕೇಳಬೇಕಲ್ಲ. ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ 10% ರಿಸರ್ವೇಷನ್ ಕೊಟ್ಟರು ಕೇಂದ್ರ ಸರ್ಕಾರ. ಯಾರು ಅರ್ಜಿ ಹಾಕಿದ್ರು ಅದಕ್ಕೆ? ಎಲ್ಲ ಹೋರಾಟ ಆಗಿದೆಯಾ? ಯಾವುದೋ ರಾಜ್ಯದಲ್ಲಿ ಹೋರಾಟ ಆಗಿದೆಯಾ? ಈ ಎಕನಾಮಿಕಲ್ ವೀಕರ್ ಸೆಕ್ಷನಿಗೆ ಕೊಡಬೇಕಂತೆಲ್ಲ ಹೋರಾಟ ಆಗಿರ್ತಕ್ಕಂಥ ಒಂದು ಜಾಗದ ನೋಡಿದ್ದೀರಾ? ರಾತ್ರಿ ಬಂದು ಕೊಟ್ಟರಲ್ಲ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ. ಇದು ಸಮಸ್ಯೆ ಅಲ್ವಾ? ಈ ದೇಶದ ಸಮಸ್ಯೆ ಅಲ್ವಾ? ಸೊ ಇಂಥದ್ರ ಬಗ್ಗೆ ಚರ್ಚೆ ಮಾಡಬೇಕು ತಾವು ಕೂಡ ಬಿ ಜೆ ಪಿಗೆ ಅಂತ ಮನವಿ ಮಾಡ್ಕೊಳ್ತೀವಿ. ಬಿಗ್ ಬಾಸ್ ಭಾಳ ಚರ್ಚೆ ಆಗ್ತಿದೆ. ರಾತ್ರಿ ಬೀಗ ಹಾಕಿದ್ರು, ಬೆಳಗ್ಗೆ ಓಪನ್ ಮಾಡಿದ್ರು. ಆ್ಯಕ್ಚುಲಿ ಏನಾಯಿತು ಅಂತ ನಮಗೆ ಮಾಹಿತಿ ಅಂತೂ ಇಲ್ಲ. ನಿಮಗೇನು ಮಾಹಿತಿ ಕೊಡ್ತಾ ಇದ್ದೀರಿ ಅದು ಅಲ್ಲಿರ್ತಕ್ಕಂಥದ್ದು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ, ಫಾರೆಸ್ಟ್ ಕ್ಲಿಯರೆನ್ಸ್ ಅಂತಕ್ಕಂಥ ಒಂದು ವಾದ. ಅದಾದಮೇಲೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೋಗ್ಬಿಟ್ಟು ಅದನ್ನು ಸಮಜಾಯಿಸಿ ಏನೋ ಒಂದು ವ್ಯವಸ್ಥೆಗೆ ತಂದಿದ್ದಾರೆ. ಸೊ ಅದು ಖಂಡಿತವಾಗ್ಲೂ ಬಿಗ್ ಬಾಸ್ ನಡೀತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಏನು ನಾವು ಹೋಗಿ ನಿಂದ್ರಿಸ್ತಕ್ಕಂಥದ್ದೇನು ಅವಶ್ಯಕತೆ ಇರಲಿಲ್ಲ. ಐ ಥಿಂಕ್ ಯಾರು ನಮ್ಮ ಖಂಡ್ರೆ ಸಾಹೇಬರು ಯೂಶ್ವಲಿ ನೋಟಿಸ್ಗಳೆಲ್ಲ ಕೊಟ್ಟಿರ್ತಾರೆ. ಸೊ ಅದಾದ ನಂತರ ಇವತ್ತು DK ಶಿವಕುಮಾರ್ ಒಂದು ಸಾಹೇಬರು ಹೋಗಿ ನೇತೃತ್ವದಲ್ಲಿ ಅವ್ರ ಮುಂದಾಳತ್ವದಲ್ಲಿ ಅದೇನೋ ಸಮಾಧಾನ ಮಾಡಿ ಒಂದು ವ್ಯವಸ್ಥೆಗೆ ಪ್ರಾರಂಭ ಮಾಡಿದ್ದಾರೆ. ಸೊ ವಿ ಶುಡ್ ವೆಲ್ಕಮ್ ಇಟ್. ಅಲ್ಲ, ನಟ್ಟು ಬೋಲ್ಟ್ ಏನೂ ಅಲ್ಲ, ನಟ್ಟು ಬೋಲ್ಟ್ ಮುಂದುವರಿದ ಭಾಗ ಅಂತ ಚರ್ಚೆ ಇರಲಿಲ್ಲ ಅಲ್ಲ, ಆ ಥರ ಏನು ಮಾತಾಡಿಲ್ಲ ಅನಿಸುತ್ತೆ. ನನಗೆ ಅದು ಮಾತಾಡಿರ್ತಕ್ಕಂಥ ಡೈಲಾಗ್ ಭಾಳ ಹಳೇದಾಯಿತು. ನೀವು ಅದನ್ನ ಮತ್ತೆ ಈಗ ಮಾತನಾಡ್ತಿದ್ದೀರಿ. ಸೊ